ಕುಂಭರಾಶಿಯವರಿಗೆ ಈ ಒಂದು 15 ದಿನ ನಿಮ್ಮ ಹೊಸ ವರ್ಷ ಜನವರಿ ತಿಂಗಳು ತುಂಬ ಚೆನ್ನಾಗಿರುತ್ತೆ. ತುಂಬ ರಾಜಯೋಗವನ್ನು ಅನುಭವಿಸ್ತೀರಾ. ಹೇಳಿದ್ನಲ್ಲ 2026ರಲ್ಲಿ ಒಂದು 3 ರಾಶಿಯವರಿಗೆ ತುಂಬ ರಾಜಯೋಗ ಇದೆ. ಅದರಲ್ಲಿ ಕುಂಭರಾಶಿನೂ ಒಂದಾಗಿರುತ್ತೆ. ಆದರೆ ಜನವರಿ 15ರ ನಂತರ ಸ್ವಲ್ಪ ಕಷ್ಟಕ್ಕೆ ಒಳಗಾಗ್ತೀರಾ. ಅದು ಬಿಟ್ಟರೆ ಕುಂಭರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಅದೇ ರೀತಿ ಕೊನೆಯದಾಗಿ ಮೀನರಾಶಿಯವರಿಗೆ ಈ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಲ್ಪ ಕಷ್ಟವನ್ನು ಪಡಬೇಕಾಗುತ್ತೆ. ಅದು ಬಿಟ್ಟರೆ ಮೀನರಾಶಿಯವರಿಗೆ 6ನೇ ತಿಂಗಳ ನಂತರ ತುಂಬ ಟೈಮ್ ಚೆನ್ನಾಗಿದೆ. ಆದರೆ ಈ ಒಂದು ಜನವರಿ ತಿಂಗಳಲ್ಲಿ ಎಲ್ಲರೂ ಕೂಡ ಏನೇ ಕಷ್ಟ ಇದ್ದರೂ ನಷ್ಟ ಇದ್ದರೂ ಸ್ವಲ್ಪ ಒಂದೆರಡು ವಾರ ಅದನ್ನು ಕಷ್ಟದಲ್ಲಿರೋರು ಮತ್ತು ಶುಭ ಫಲ ಅಶುಭ ಫಲದವರು 1-2 ವಾರ ಮ್ಯಾನೇಜ್ ಮಾಡಿಬಿಟ್ರೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಕೆಟ್ಟಿರೋ ಒಂದು ರಾಶಿಗಳಿಗೆ ಹೇಳ್ತಾ ಹೋದೆ, ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಳಬೇಕು. ಮತ್ತು ಈ ವರ್ಷದ ಲಕ್ಕನ್ನು ತಂದುಕೊಡೋ ಅಂತಹ ಒಂದು ಸ್ಟೋನ್ ಏನಿದೆ ಅದನ್ನು ಕೂಡ ಹೇಳಿದೆ. ಗುರುಗ್ರಹದ ಒಂದು ಸ್ಟೋನ್ ಆಗಿರ್ಬೋದು, ಎಲ್ಲ ರಾಶಿಯವ್ರಿಗೂ ಎಲ್ಲ ನಂಬರವ್ರಿಗೂ ಕನಕ ಪುಷ್ಯ ರಾಗ ಅನ್ನೋ ಒಂದು ಸ್ಟೋನು ನಿಮಗೆ ತುಂಬ ಅದೃಷ್ಟವನ್ನು ತಂದುಕೊಡೋ ಅಂಥ ಒಂದು ಸ್ಟೋನ್ ಆಗಿರುತ್ತೆ. ಓಕೆ ಮೇಡಮ್, ಕಾಲ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನನ್ನ ಹೆಸರು ಗುಣ ಅಂತ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 29ನೇ ತಾರೀಕು 11ನೇ ತಿಂಗಳು 2011 ಇಸ್ವಿ. ಬೆಳಗ್ಗೆ 6:43. ಎಲ್ಲಿ ಹುಟ್ಟಿದ್ದು ಮೇಡಮ್? ಎಲ್ಲಿ ಹುಟ್ಟಿದ್ದು? ಮೈಸೂರು. ಮೇಡಮ್ ನಮಸ್ತೆ. ಏನು ಪ್ರಶ್ನೆ ಮೇಡಮ್? ನಿಮ್ಮ ಮಗನ ಬಗ್ಗೆ ಏನು ಕೇಳಬೇಕು ನೀವು? ಮೇಡಮ್, ಅವನು ಇವಾಗ ಹಾಸ್ಟೆಲ್ ಇದ್ದಾನೆ. ಅವನು 9ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅವನು ಸ್ವಲ್ಪ ಫಿಲ್ಮ್ ಬಗ್ಗೆ ಅವನಿಗೊಂದು ಚಾನ್ಸ್ ಸಿಗೋ ಅವಕಾಶ ಇದೆ. ಮತ್ತೆ ಡ್ರಾಮಾದಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅವನ ಭವಿಷ್ಯ ಮುಂದೆ ಅವನು ಅನ್ಕೊಂಡಂಗೆ ಆಗುತ್ತಾ ಇಲ್ವಾ ಅಂತ ಮೇಡಮ್. ನೋಡಿ, 2025ವರೆಗೂ ಏನು ಯೋಚನೆ ಇಲ್ಲ. ಅವನೇನು ಅಂದ್ಕೊಳ್ತಾನೋ ಅದೆಲ್ಲ ಆಗುತ್ತೆ. 2025ರಿಂದ 32ವರೆಗೂ ಪರವಾಗಿಲ್ಲ. 32ರ ನಂತರ ನೋಡಿ ಮೇಡಮ್, ಅವ್ರಿಗೆ ತುಂಬಾ ನೀವು ಅಂದ್ಕೊಂಡಿರೋ ಥರ ಈ ಸಿನಿಮಾ ಫೀಲ್ಡು, ಡ್ರಾಮಾ ಫೀಲ್ಡು ಇದೆಲ್ಲ ಇದೆಯಲ್ಲ, ಆ ಒಂದು ಕ್ಯಾಮರಾ ಮುಂದೆ ಫೇಸ್ ಮಾಡೋ ಇದು ತುಂಬ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ಇವಾಗ ನಡೀತಾ ಇರೋ ಟೈಮು 2025ರಿಂದ 32ರವರೆಗೂ ಅವ್ರಿಗೆ ತುಂಬ, ಯಾಕಂದರೆ ಲಗ್ನಾಧಿಪತಿ ಅವ್ರಿಗೆ 11ನೇ ಮನೇಲಿ 10ನೇ ಮನೇಲಿ ಇದ್ದಾರೆ. ಸೊ ಇವಾಗಿಂದನೂ ಕೂಡ ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಅವರು ದುಡ್ಡನ್ನು ನೋಡ್ತಾರೆ ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ದುಡ್ಡು ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಈ ಥರ ಒಂದು ಸೆಕ್ಟರಲ್ಲಿ ಇರ್ತಾರೆ. ಸೊ ಅವರಿಗೆ ಅವರ ಜಾತಕ ತುಂಬ ಚೆನ್ನಾಗಿದೆ. ಅವರ ಎಜುಕೇಷನ್ನು ಸ್ವಲ್ಪ ಕಮ್ಮಿ ಆಗ್ಬೋದು. ಎಜುಕೇಷನ್ ಅಂತಂದರೆ ಎಲ್ಲೋ ಒಂದು ಕಡೆ ಅವರ ಓದಿನ ಒಂದು ಇದು ಕಮ್ಮಿ ಆಗ್ಬೋದು. ಅದಕ್ಕೋಸ್ಕರ ನೀವು ಎಜುಕೇಷನ್ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ. ಮತ್ತು ಅವ್ರಿಗೆ ಶುಕ್ರ ಗ್ರಹದ ಒಂದು ಬ್ರೇಸ್ಲೆಟ್ ಬರುತ್ತೆ, ಅದನ್ನು ನಿಮ್ಮ ಹುಡುಗನ ಕೈಗೆ ಹಾಕಿ ಅಥವಾ ಅದರ ಒಂದು ಸ್ಟೋನು ಅವ್ರು ಎಲ್ಲಿರ್ತಾರೋ ಅಲ್ಲಿಡಿ. ಅದು ನೇಮು ಫೇಮು ತುಂಬ ಚೆನ್ನಾಗಿ ತಂದುಕೊಡುತ್ತೆ. ಅವನೇನು ಅಂದ್ಕೊಂಡಿದ್ದಾನೋ ಆ ಕನಸು ನನಸು ಮಾಡುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಈಗ ನೀವು ಸ್ಟೋನ್ಗಳ ಬಗ್ಗೆ ಹೇಳ್ತಾ ಇರ್ತೀರಿ. ಈಗ ನಮಗೆ ತಲೆಯಲ್ಲಿ ವಿದ್ಯೆ ಹತ್ತಲಿಲ್ಲ ಅಂತಂದರೆ ನಮ್ಮ ಮಕ್ಕಳುಗಳಿಗೆ ಅದು ಒಂದು ಸ್ಟೋನ್ ಸಿಗುತ್ತೆ. ಮತ್ತು ವ್ಯಾಪಾರದಲ್ಲಿ ನಾವು ಲಾಭವನ್ನು ಕಾಣಬೇಕು ಅಂತಂದರೆ ಸ್ಟೋನನ್ನು ಪರ್ಚೇಸ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇರ್ತೀರಿ. ಮತ್ತು ಎಷ್ಟೋ ಜನ ಈಗಾಗಲೇ ಪರ್ಚೇಸ್ ಕೂಡ ಮಾಡಿದ್ದಾರೆ. ಮತ್ತು ಈಗ ಮುಂದಿನ ವರ್ಷಕ್ಕೆ ಒಂದು ಸ್ಟೋನನ್ನು ತೆಗೆದುಕೊಂಡ್ರೆ ಎಲ್ಲ ರೀತಿಯಾದಂತಹ ಪರಿಹಾರ ಸಿಗುತ್ತೆ ಅಂತ ಹೇಳೋದಾದರೆ ಯಾವ ಸ್ಟೋನನ್ನು ನಾವು ಪರ್ಚೇಸ್ ಮಾಡಬಹುದು? ನೋಡಿ, ಕನಕ ಪುಷ್ಯರಾಗ ಅಂತ ಹೇಳ್ತಾ ಬಂದೆ. ಅದರ ಜೊತೆ ಕುಬೇರ ಲಕ್ಷ್ಮಿಯ ಒಂದು ಸ್ಟೋನನ್ನು ಕೂಡ ಕೊಡ್ತಾ ಇದ್ದೀವಿ. ಅದು ಕೂಡ ಯಾಕಂದರೆ ಎಲ್ರಿಗೂ ಬರೋದು ಫೈನಾನ್ಸ್ ಪ್ರಾಬ್ಲಮ್ಮು. ಒಂದು ಮುಂದಿನ ದಿನಗಳಾಗಿರ್ಬೋದು, ನಡೀತಾ ಇರೋ ದಿನಗಳಲ್ಲಾಗಿರ್ಬೋದು, ಎಲ್ರಿಗೂ ದುಡ್ಡು ಅವಶ್ಯಕತೆ ಇದೆ. ಸೊ ನಮ್ಮಲ್ಲಿ ಸಿಗೋ ಅಂತಹ ಕುಬೇರ ಲಕ್ಷ್ಮಿಯ ಒಂದು ಸ್ಟೋನನ್ನು ಎಲ್ಲರೂ ಅಂದರೆ ಈ ಹೊಸ ವರ್ಷಕ್ಕೆ ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಆದರೂ ಬುಕ್ ಮಾಡಿ ತೊಗೊಳ್ಬೋದು. ಅದನ್ನು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಅದರಲ್ಲಿ ನೀವು ಒಂದು ಪಾಸಿಟಿವ್ ಒಂದು ಅದೃಷ್ಟವನ್ನು ನೋಡ್ತಾ ಹೋಗ್ತೀರಾ. ಯಾವಾಗಲೂ ಸದಾ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಓಕೆ ಮೇಡಮ್, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಎಲ್ಲ ನನ್ನ ವೀಕ್ಷಕರಿಗೂ, ನನ್ನ ಕಾರ್ಯಕ್ರಮ ನೋಡುತ್ತಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.
ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಆನ್ಲೈನ್ನಲ್ಲಿ ನೀವು ಜ್ಯೋತಿಷ್ಯವನ್ನು ತಿಳ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ನಿಮ್ಮ ಜ್ಯೋತಿಷ್ಯ 2026 ಹೇಗಿರುತ್ತೆ, ನಿಮ್ಮ ಭವಿಷ್ಯ ಏನು ಮಾಡಿದ್ರೆ ಒಳಿತಾಗತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಆನ್ಲೈನ್ ಮುಖಾಂತರ ಮಾಹಿತಿಯನ್ನು ನೀಡ್ತಾರೆ. ಮತ್ತು ಸ್ಟೋನ್ಗಳ ಬಗ್ಗೆನೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಆ ಸ್ಟೋನ್ ಪರ್ಚೇಸ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಅವರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಸ್ಟೋನನ್ನು ನೀವು ಪಡ್ಕೊಳ್ಬಹುದು ಅಂತ